ಇಶ್ಯೂ ಕ್ರಿಯೇಟ್ ಆಯಿತೋ, ಕಾವ್ಯಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಾನು ಮಾಡ್ತಿರೋದು ಸರಿಯಾಗೇ ಇತ್ತು ಅವಳಿಗೆ. ಅವಳ ಮನಸ್ಸು ಹೇಳ್ತಿತ್ತು, ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ, ಯಾರು ಏನೇ ಅಂದರೂ ನಾನು ತಲೆ ಕೆಡಿಸ್ಕೊಳಲ್ಲ ಅಂತ. ಒಳಗಡೆ ಇರೋಂಥ ಕ್ಯಾಂಡಿಡೇಟ್ಸ್ ಏನೇ ಈ ವಿಷಯ ತಪ್ಪು ಕೆದಕಿದ್ರು ಹೇಳಿದ್ರು ಅವಳಿಗೆ ಡಿಸ್ಟರ್ಬ್ ಆಗೇ ಇರಲಿಲ್ಲ. ಯಾವಾಗ ಹೋಸ್ಟೇ ಈ ಕೆಲಸ ಮಾಡಿದ್ರೋ, ಹಾಗಾದರೆ ತಪ್ಪು ಹೋಗ್ತಿದ್ಯಾ ಹೊರಗಡೆ ಅಂತ ಫಸ್ಟ್ ಕ್ವಶನ್ ಬಂತು. ಗಿಲ್ಲಿನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ಲು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದ್ಲು. ಅವಳಿಗೆ ಏನು ಮಾಡಬೇಕು? ಗಿಲ್ಲಿಗೂ ಏನಾಗ್ತದೆ ಅಂತ ಅರ್ಥ ಆಗಲಿಲ್ಲ. ಆದರೆ ಗಿಲ್ಲಿ ತನ್ನ ಆಟ ಬಿಟ್ಕೊಡ್ಲಿಲ್ಲ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವ್ನು ನಾಮಿನೇಟ್ ಮಾಡಲ್ಲ, ಅವಳಿಗೆ ಕಳಪೆ ಕೊಡಲ್ಲ, ಅವಳನ್ನು ನೆಗೆಟಿವ್ ಆಗಿ ತೋರಿಸಲ್ಲ, ಅವಳನ್ನು ಎಲ್ಲೂ ಬಿಟ್ಟುಕೊಡಲ್ಲ. ಅವನ ಆಟ ಅವನು ಹಾಗೆ ಆಡ್ಕೊಂಡ್ಬಂದ. ಎಲ್ಲೂ ತಾನು ಫಸ್ಟ್ ಏನು ಮಾತು ಕೊಟ್ಟಿದ್ನ ಅದನ್ನು ಉಳಿಸ್ಕೊಂಡ, ಕೊನೆವರೆಗೂ ಉಳಿಸ್ಕೊಂಡೇ ಗೆದ್ದ. ಕಾವ್ಯಂಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋ ಕನ್ಫ್ಯೂಷನ್ ಶುರುವಾಯಿತು. ಆ ಕನ್ಫ್ಯೂಷನಲ್ಲಿ ಗಿಲ್ಲಿಯಿಂದ ದೂರ ಆಗೋಕ್ಕೆ ಶುರು ಮಾಡಿದ್ಲು. ಈ ಅವಕಾಶವನ್ನು ಕೆಲವೊಂದು ಸ್ಪರ್ಧಿಗಳು ಉಪಯೋಗಿಸ್ಕೊಂಡ್ರು. ಒಂದಷ್ಟು ಜನಕ್ಕೆ ಪಾಸಿಟಿವ್ ಆಯಿತು, ಒಂದಷ್ಟು ಜನಕ್ಕೆ ನೆಗೆಟಿವ್ ಆಯಿತು. ಗಿಲ್ಲಿ ಜೊತೆ ಇದ್ದವರೆಲ್ಲ ಗೆಲ್ಲೋ ಕುದುರೆಗಳಾಗಕ್ಕೆ ಶುರುವಾದರು. ಕಾವ್ಯ ನಿಧಾನಕ್ಕೆ ಸೈಡಿಗೆ ಹೋದ ಥರ ಆಯಿತು. ಬಟ್ ಕಾವ್ಯಂಗೆ ಗೊತ್ತಾಯಿತು, ಇಲ್ಲ ಇವ್ರು ನನ್ನನ್ನು ಮ್ಯಾನಿಪುಲೇಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಅಂತ. ಹಾಗಂತ ಅವಳು ಎಲ್ಲೂ ಗಿಲ್ಲಿನ ಬಿಟ್ಕೊಡ್ಲಿಲ್ಲ. ಒಂದೆರಡು ಮೂರು ಕಡೆ ಬಿಟ್ಕೊಟ್ಲು ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಕನ್ಫ್ಯೂಷನ್ನಿಂದ, ಇವರೆಲ್ಲರೂ ಸೇರಿ ಮಾಡಿರೋ ಕನ್ಫ್ಯೂಷನ್ನಿಂದ ಹಾಗಾಯಿತು ಅವಳಿಗೆ. ಆ ಸ್ಥಾನದಲ್ಲಿ ಯಾವುದೇ ಹೆಣ್ಣು ಮಕ್ಕಳಿದ್ದರು ಬಹುಶಃ ಇಷ್ಟೊತ್ತಿಗೆ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ರೇನೋ, ಬೇಡಪ್ಪ ನನಗೆ ಈ ಆಟ ಅಂತ. ಆ ಹಂತಕ್ಕೂ ಕಾವ್ಯ ಬಂದಳು. ಆದರೆ ಕರ್ನಾಟಕ ಜನ ಬಿಡಲಿಲ್ಲ. ಕಾವ್ಯ, ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಅವಳಿಗೆ ಸಪೋರ್ಟ್ ಮಾಡಿದ್ರು. ಅವಳು ಗಿಲ್ಲಿನ ಕೊನೆವರೆಗೂ ಬಿಡಲಿಲ್ಲ, ನಿನ್ನೆವರೆಗೂ ಬಿಡಲಿಲ್ಲ, ಇವತ್ತು ಬಿಡೋಕ್ಕೆ ಚಾನ್ಸೇ ಇಲ್ಲ. ಆದರೆ ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡವರು ಒಂದು ಧನು. ಬಟ್ ಸುದೀಪ್ ಯಾಕೆ ಈ ಥರ ಮಾಡಿದ್ರು ನನಗೆ ಇವತ್ತಿಗೂ ಗೊತ್ತಿಲ್ಲ. ಅವರು ನಿನ್ನೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಗಿರ್ಬೋದು, ಕಳೆದ 4 ವಾರಗಳಿಂದ ಅವ್ರು ನಡೆಸ್ಕೊಳ್ತಾ ಇರೋ ಹೋಸ್ಟ್ ಆಗಿರ್ಬೋದು, ಕರ್ನಾಟಕದ ಜನತೆಗೆ ಮತ್ತು ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕಾಗಿತ್ತು. ಸರಿಯಾಗಿ ಹೋಗ್ತಾ ಇರೋದು ಸರಿಯಾಗಿ ಹೋಗೋಕ್ಕೆ ಬಿಡಬೇಕಿತ್ತು. ಅದನ್ನು ತುಂಡು ಮಾಡೋದು, ಅದ್ರ ಮಧ್ಯೆ ಏನೋ ತಂದಿಡೋದು, ಕಿಚ್ಚು ಹಚ್ಚೋದು ಕಿಚ್ಚನ ಕೆಲಸ ಅಲ್ಲ ಅಲ್ವಾ. ಈಗ ಹೆಂಗಾಗಿದೆ ಅಂದರೆ, ತಾವೇ ಹಚ್ಚಿದ ಕಿಚ್ಚಿಗೆ ತಾವೇ ಕಟ್ಟಿಗೆ ಆಗಿ ತಂಬುಡಕ್ಕೆ ಬಂದು ಹೊತ್ತಿ ಉರಿತಾ ಇದೆ. ಜನಗಳ ಮಧ್ಯೆ ಇರೋ ಪ್ರಶ್ನೆ ಅಂದರೆ, ಯಾಕೆ ಕಿಚ್ಚ ಸರ್ ಹೀಗೆ ಮಾಡಿದ್ರು? ಒಂದು, ಗಿಲ್ಲಿಗೆ ಸಿಗ್ತಾ ಇರೋ ಕ್ರೇಜ್ ನೋಡಿ ಇವ್ರಿಗೆ ಹಿಂಗಾಯ್ತಾ? ನನಗೇನು ಸಿಗ್ತಾ ಇಲ್ಲ ಅಂತ